ಅರ್ಥ ಆಗ್ಲಿಲ್ಲ, ರಿಪೀಟ್ ಆಗೇನ್? ಅದೇ ಕಣಪ್ಪ, ಈ ಲವರ್ಸ್ಗಳು ಲವ್ ಮಾಡಿದ್ಮೇಲೆ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಘನಕಾರ್ಯ ಕೆಲ್ಸಗಳನ್ನ, ಅಂತ ಕೆಲ್ಸಗಳನ್ನ ನಾವ್ ಇನ್ನೂ 2 ವರ್ಷದವರೆಗೂ ಏನು ಮಾಡಂಗಿಲ್ಲ ನೋಡು. ಹಾಗಾದ್ರೆ ಕೆನ್ನೆ ಕಿಸ್ಸು, ಲಿಪ್ ಕಿಸ್ಸು, ರೊಮ್ಯಾನ್ಸು ಎಕ್ಸೆಟ್ರಾ ಎಕ್ಸೆಟ್ರಾ ಏನು ಮಾಡೋಗಿಲ್ವಾ? ಅಯ್ಯೋ, ಅಷ್ಟಕ್ಕೆಲ್ಲ ಹೋದೆ, ನನ್ ಕೈಯೂ ಟಚ್ ಮಾಡಂಗಿಲ್ಲ ನೀನು. ಮತ್ತೆ 2 ವರ್ಷ ಏನ್ ಮಾಡ್ಬೇಕು? ಈ 2 ವರ್ಷದಲ್ಲಿ ನೀನ್ ಉದ್ಧಾರ ಆಗು. ಅಷ್ಟ್ರೊಳಗೆ ನನ್ನ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇಬ್ರು ಸೇರ್ಕೊಂಡ್ ಮದ್ವೆ ಆಗೋಣ. ಇವೆಲ್ಲ ವರ್ಕೌಟ್ ಆಗಲ್ಲ. ಒಂದ್ ಕೆಲಸ ಮಾಡೋಣ, ಇವಾಗ್ಲೇ ಮದ್ವೆ ಆಗೋಣ. 2 ವರ್ಷ ಆದ್ಮೇಲೆ ಮಕ್ಕಳು ಮಾಡೋಣ, ಏನಂತೀಯ? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಈ 2 ವರ್ಷನೂ ನಿಯತ್ತಾಗಿರಕ್ ಆಗಲ್ವಲ್ರು. ಹೋಗಿ ಎಲ್ಲಾದ್ರೂ ಬಿತ್ ಸಾಯಿ. ಇನ್ಯಾಕೋ ಲವ್ ಮಾಡ್ತೀರಾ? ಥೂ. ಬ್ಯಾಂಕಾಕ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದ್ದಿದ್ರೆ ವಾಕಿಂಗ್ ಅಂತ ಕೆಲಸ ಮುಗಿಸ್ಕೊಂಡ್ ಬರೋರಿಗೆ ನಿಯತ್ತಿನ ಬಗ್ಗೆ ಇದ್ರೆ ಹೇಗೆ ಹೇಳಿ? ಅದಕ್ಕೆ ಕಣೋ, ನೀವಿನ್ನೂ ಹುಡುಗರು ಉದ್ಧಾರ ಆಗಿಲ್ಲ. ಪ್ರತಿಯೊಂದು ಹುಡುಗಿ ನಿಮ್ ತಾರೇನಿದ್ರೆ ಖಂಡಿತ ಉದ್ಧಾರ ಆಗ್ತಿದ್ವಿ ಬಿಡಿ. ಇವತ್ತು ಎದ್ದು ಯಾರ ಮುಖ ನೋಡಿದ್ನೋ ಬೇರೆ ಒಡ್ಸ್ಕೊಳ್ಳೋದಾಗಿದೆ. ಚಿನ್ನು, ಏನ್ ಗೊತ್ತಾ, ನಿನ್ನೆ ಟಿಫನ್ನಿಗೆ ಕೈ ಕೊಟ್ಟಲ್ಲ ನೀನು, ಅದಕ್ಕೆ ನಾನು ಟಿಫನ್ನೇ ಮಾಡಿಲ್ಲ ಗೊತ್ತಾ. ಇಲ್ಲ, ಅದೇ ಫೀಲಿಂಗಲ್ಲಿ 3 ಹೊತ್ತು ಊಟನೇ ಮಾಡಿದೆ. ಅನ್ಲಿಮಿಟೆಡ್ ನಾನ್ ವೆಜ್ ಊಟ ಗೊತ್ತಾ ಹೋಗಿದ್ದು, ಏನು ಸಖತ್ತಾಗಿತ್ತು ಗೊತ್ತಾ. 16 ಐಟಮ್ಸ್ ಕೊಟ್ಟಿದ್ರು. ಸೂಪರ್ ಆಗಿತ್ತು. ನಾನಂತೂ ರಿಪೀಟ್ ಆರ್ಡ್ರ್ ಮಾಡಿದೆ. ಇನ್ನೊಂದ್ಸಲಿ ನೀನನ್ನು ಕರ್ಕೊಂಡು ಹೋಗ್ತೀನಿ, ಸರಿನಾ? ಬೇಬಿ, ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ನಿನಗೆ ಒಳ್ಳೇದಾಗ್ಲಿ ಅಂತ ಗೇಟ್ ಸುತ್ತಾ ಇದ್ದೀನಿ ಗೊತ್ತಾ. ನಾನಿಲ್ಲಿ ಅರ್ಧ ಗಂಟೆಯಿಂದ ನಾಯಿ ಕಾಯ್ದಂಗೆ ಕಾಯ್ತಾ ಇದ್ದೀನಿ. ಡಬ್ಬ ನಮಗೆ ಎಲ್ಲಿದ್ದೇನೋ ಗೊತ್ತಿಲ್ಲ, ಅವನ ಜೊತೆ ಮಾತಾಡೋಕೆ ಟೈಮ್ ಇದೆ ಅಲ್ವಾ? ನಾನಿಲ್ಲಿ ಅರ್ಧ ಗಂಟೆಯಿಂದ ನಾಯಿ ಕಾಯ್ದಂಗೆ ಕಾಯ್ತಿದ್ದೀನಿ. ನನ್ನ ಯಾರಂತ ಕೇಳ್ತಾ ಇದೆಯಲ್ಲ? 1 ನಿಮಿಷ ಕಾಲ್ ಮಾಡ್ತೀನಿ. ನೀನು? ನಾನ್ರಿ ಹುಡುಗ. ಇರುವ ನಿಮಿಷ ಅಂತ ಹೇಳಿಲ್ವಾ? ಕಾಲ್ ಕಟ್ ಮಾಡ್ಬೇಡ, ಫೋನ್ ಆಗೇ ಇರ್ಲಿ. ನೀವ್ ಹುಡುಗಿರೆಷ್ಟು, ನೀನೇ ಮೊದಲು ನೀನೇ ಕೊನೆ ಅಂತೀರಾ. ಮಧ್ಯದಲ್ಲಿ ಇನ್ನೊಬ್ಬ ಹುಡುಗನ್ ಇಟ್ಕೊಂಡಿರ್ತೀರಾ. ಇಲ್ಲ ಬಂಗಾರ, ನನ್ ಮಾತು ಸ್ವಲ್ಪ ಕೇಳು. ನೀನೇನು ಹೇಳ್ಬೇಡ. ನೀನ್ ಚಿನ್ನು ಮುತ್ತು ರತ್ನ ಬೆಳ್ಳಿ ಬಂಗಾರ ಅಂದಾಗ್ಲೇನೆ ಡೌಟ್ ಬಂತು. ಸಾಮಾನ್ಯವಾಗಿ ನೀವು ಹುಡುಗಿರೋ ಯಾವತ್ತೂ ಈಗ ಹೇಳಲ್ಲ. ಏನಾದ್ರೂ ಕೆಲಸ ಇದ್ರೆ ಈ ತರ ಕಿತಾಪತಿ ಮಾಡಿದ್ರೆ ಮಾತ್ರ ಈ ರೀತಿ ಕರೆಯೋದು. ಇಲ್ಲ ಬಂಗಾರ, ಜಸ್ಟ್ ಶಟ್ ಅಪ್, ಲೆಟ್ಸ್ ಬ್ರೇಕ್ ಅಪ್. ರೀ, ಮತ್ ಲವ್ ಮಾಡ್ರಿ. ಇರೋ ಬರೋ ದರಿದ್ರಲ್ಲಿ ಬಿಟ್ಟೋಯ್ತಲ್ಲ. ಬರೇ ಫೋನಲ್ಲಿ ಅವನ ಜೊತೆ ಗಂಟೆಗಟ್ಟಲೆ ಮಾತಾಡಿ ಉದ್ಧಾರ ಮಾಡಿದ್ರೆ ಹೇಗೆ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಮ್ಮನ್ನೇನಾದ್ರೂ ಮಾಡ್ರಿ, ನಾವೊಂಚೂರು ಉದ್ಧಾರ ಆಗ್ತೀವಿ. ನಾನು ಇಲ್ಲೇ ಇದ್ದೀನಲ್ಲ. ಚಪ್ಪಲಿ ಕಿತ್ತೋಗಂಗ್ ಹೊಡಿತೀನಿ ನನ್ ಮಗನೆ. ಏನಾಯ್ತಮ್ಮ? ನೋಡಿ ಆಂಟಿ, 2 ವರ್ಷದ ಲವ್ನ 2 ನಿಮಿಷದಲ್ಲಿ ಬ್ರೇಕಪ್ ಮಾಡ್ಬಿಟ್ಟ. ಬ್ರೇಕಪ್ ಆದ್ರೆ ಏನಾಯ್ತೆ? ಪೀಡೆ ತೊಲಗ್ತು ಅನ್ಕೋ, ಅದ್ರಲ್ಲೇನಿದೆ. ಏನೋ ಇರೋದ್ರ ಹಿಂದೆ ಹೋಗೋ, ಆಗ ನೀನ್ ಏನು ಅಂತ 4 ಜನಕ್ಕೆ ತಾನೇ ಗೊತ್ತಾಗುತ್ತೆ. ನಾ ಎಲ್ಲಿದ್ದೀನಿ? ಈ ಕಡೆ ಯಾಕೆ ಬಂದೆ? ಇವ್ರನ್ನೆಲ್ಲೋ ನೋಡಿನಲ್ಲ, ಈ ಫಿಗರ್ನೆಲ್ಲೋ ನೋಡಿನಲ್ಲ. ಪ್ರಭು ಅಣ್ಣ, ಒಂದು ಸಮೋಸ. ರೀ, ಲವ್ ಮಾಡ್ರಿ, ನಾವಂಚೂರು ಉದ್ಧಾರ ಆಗ್ತೀವಿ. ನಾನೇ ಉದ್ಧಾರ ಆಗಿಲ್ಲ, ಇದ್ರಲ್ಲಿ ಇವನೆಲ್ಲಿಂದ ಉದ್ಧಾರ ಮಾಡ್ಲಿ? ರೀ, ಲವ್ ಮಾಡ್ರಿ. ಸಾರಿ ಕಣೋ, ಲವ್ ಮಾಡೋಕ್ಕಾಗಲ್ಲ.
ಒಂದು ವೇಳೆ ಲವ್ ಮಾಡಿದ್ರು ನೀನು ಬಯಸಿದ್ ನನ್ನ ಕೈಲಿ ಕೊಡೋಕ್ಕಾಗಲ್ಲ. ಯಾಕಾಗಲ್ಲ, ಎಲ್ಲ ಆತತ್ ನೀವು ಲವ್ ಮಾಡ್ರ ಅಷ್ಟೇ. ಅಯ್ಯೋ ನಿಜ ಕಣೋ, ನನಗೆ ಲವ್ ಮಾಡೋಕ್ಕಾಗಲ್ಲ. ನನಗೂ ಲವ್ ಮಾಡಬೇಕು ಅಂತ ತುಂಬ ಆಸೆ ಇದೆ, ಆದರೆ ಅದಾಗಲ್ಲ. ಅದೇ ಯಾಕಾಗಲ್ಲ ನಂಗೆ ಗೊತ್ತಾಗಬೇಕು. ಯಾಕಂದರೆ ನಾನಿನ್ನೂ ಮೆಚ್ಯೂರ್ಡ್ ಆಗಿಲ್ಲ. ಆಗಿಲ್ಲ ಅಂದ್ರೆ ಅದಕ್ಕೆ ಇದಕ್ಕೇನು ಸಂಬಂಧ? ಏ ಗೂಬೆ, ಮೆಚ್ಯೂರ್ಡ್ ಅಂದರೆ ಅರ್ಥ ಗೊತ್ತಾ ನಿನಗೆ? ಹಾ ಗೊತ್ತು, ನಿನಗೆ ಇನ್ನೂ 18 ವರ್ಷ ಆಗಿಲ್ಲ ಅಂತೆ, ಅದೇ ತಾನೆ? ಅಯ್ಯೋ ಕರ್ಮ ಕರ್ಮ. ರೀ ಮತ್ ಲವ್ ಇನ್ನೊಂದ್ಸತಿ ಲವ್ ಗಿವ್ ಅಂತ ಬಂದ್ರೆ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ನನ್ನ ಮಗನೇ. ಅಣ್ಣ ದುಡ್ಡು ನಾಳೆ ಕೊಡ್ತೀನಣ್ಣ. ರೀ ನೀವು ಅವತ್ತು ಅದೇನು ಆಗಿಲ್ಲ ಅಂದ್ರಲ್ವಾ, ಇವತ್ತೇನಾದ್ರೂ ಆಗಿದ್ರೆ ಲವ್ ಮಾಡ್ರಿ, ನಾವೊಂಚೂರು ಉದ್ದಾರಾಗ್ತೀವಿ. ಏನಿದು ಅವನೇನೋ ಆಗಿಲ್ಲ ಅಂತ ಅವನೇ. ಏ ಅದೇ ಕಣಣ್ಣ, ಅದೇನೋ ಮೆಚ್ಯೂರಿಟಿ ಆಗಿಲ್ಲ ಅಂದ್ಲು. ಓ ಅದಕ್ಕೇನಾ ನೀನು ನಾನು ಕೇಳ್ದಾಗೆಲ್ಲ ನೋ ನೋ ಅಂತಿದ್ದು. ಇನ್ ನಿನ್ ಜೊತೆ ಇದ್ರೆ ನನ್ಗೇನು ಸಿಗಲ್ಲ ಅಂತ ಗೊತ್ತಾಯ್ತು. ಲೆಟ್ಸ್ ಬ್ರೇಕಪ್. ನಿಮಗೆ ಇಂಥ ಕಿತ್ತೋದ್ ನನ್ನ ಮಕ್ಕಳಿಗಿಂತ ನಮ್ಮಂತ ಒಳ್ಳೆ ಹುಡುಗರು ಸಿಗಲ್ವಾ? ಒಂದ್ ವೇಳೆ ಸಿಕ್ಕಿರೋ ಲವ್ ಮಾಡಬೇಡ್ರಿ, ಯಾಕಂದ್ರೆ ನಮ್ಮೊಳಗಡೆ ಇನ್ನೊಬ್ಬ ಕಿತ್ತೋದ್ ನನ್ ಮಗಿರ್ತಾನ. ಅದಕ್ಕೆ ನಿಮ್ ಕನಸು ಆಸೆ ಗುರಿ ಕಡೆ ಗಮನ ಕೊಡಿ. ಆ ಮೆಚುರಿಟಿ ಏನು ಯಾರು ಬೇಕಾದ್ರೆ ಆಗ್ತಾರೆ, ಮೊದಲು ಈ ಮೆಚುರಿಟಿ ಆಗ್ರಿ. ಬ್ಯಾಚುಲರ್ ಲೈಫ್ ಸಾಕಪ್ಪ. ಮನೇಲಿ ಮದುವೆ ಮಾಡಿದ್ರೆ ಮದುವೆ ಆಗ್ಬಿಡ್ತೀನಿ. ಯಾರೇ ಬೇಕಿದೆ. ಲೋ ಭರತ, ನಾನು 10 days ಊರಲ್ಲಿ ಇರಲ್ಲ, ತಗೋ 5,000 ಇದರಲ್ಲಿದೆ. ಮೇಡಮ್ ಮನೆಗೆ ಹೋಗ್ಬಿಟ್ಟು ಬಾಡಿಗೆ ಕೊಟ್ಟು ಬಾ. ಏ ಇರ್ಲಿ, ಇಟ್ಕೊಂಡು ಹೋಣ. ನಾಳೆ ನನಗೆ ಸ್ಯಾಲ್ರಿ ಕೊಡ್ತಾರ ಆಫೀಸಲ್ಲಿ. ಸ್ಯಾಲ್ರಿ ಕೊಟ್ಮೇಲೆ ಮೇಡಮ್ ಮನೆಗೆ ಬಾಡಿಗೆ ಕೊಟ್ಟು ಬರ್ತೀನಿ. ಸರಿ ಬಿಡು, ಊರಿಗೆ ಹೋಗಿ ಬಂದು ಕೊಡ್ತೀನಿ, ಖರ್ಚಿಗೆ ಆಯ್ತು. ಅಣ್ಣ ಊರಿಗೆ ಹೋದ್ರೆ ಬೇಗ ಬಾರೋಣ, ಟೈಮ್ ಪಾಸ್ ಆಗಲ್ಲ ಕಣಣ್ಣ. MG ರೋಡಿಗೆ ಹೋಗು, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ನೆಕ್ಸ್ಟ್ ಅದೇ ಪ್ಲಾನ್ ಇರೋದು. ಅಣ್ಣ 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 ಯಾರು ಏನಾಯ್ತಾ? ಯಾರು? ನಾನೇ ನೋಡ್ದೆ. ಅಣ್ಣ ನೀನೇ ಹೊಡ್ತಿದ್ದೀರ. ನೀನೇ ಇಲ್ಲಿ. ನೀನ್ ಯಾಕೆ ಇಲ್ಲಿ? ಏನಾಗ್ತಿದೆ ಕಣ ಇಲ್ಲಿ? ನಾವು ಆ ನಿಧಿಗೋಸ್ಕರ ಬಲಿ ಕೊಟ್ಟಿದ್ವಲ್ಲ, ಆ ಆತ್ಮಗಳು ಇದಕ್ಕೆಲ್ಲ ಕಾರಣ. ನಾವು ಆ ಸ್ವಾಮಿಗಳು ಹೇಳ್ದಾಗೆ 2 ವರ್ಷ ಆದ್ಮೇಲೆ ಶಾಂತಿ ಮಾಡಿಸ್ಬೇಕಾಗಿತ್ತು. ಅಣ್ಣ ಏನಣ್ಣ ನೀವು ಒಟ್ಟಿಗೆ ಏನ್ ತಿಂತೀರಾ? ನನಗಾದ್ರೂ ಹೇಳ್ಬೇಕಲ್ಲ ಶಾಂತಿ ಮಾಡಿಸ್ಬೇಕಂತ. ನಾನಾದ್ರೂ ಮಾಡ್ತಿದ್ದೆ.